ತುಮಕೂರಿನಲ್ಲಿ ನಡೆದಂಥ ಮಹಿಳೆಯ ಒಂದು ನಿಗೂಢವಾದ ಸಾವಿನ ಕತೆ ಏನಪ್ಪ ಅಂದರೆ, ಅದು ಒಂದು ಸುಂದರ ಸಂಸಾರ. ಶ್ವೇತಾ ಅನ್ನುವಂಥವ್ರು ಮತ್ತು ಬಸವೇಗೌಡ ಅನ್ನುವಂಥ ಅವರ ಗಂಡ ಮತ್ತು ಮುದ್ದಾದ ಇಬ್ಬರು ಮಕ್ಕಳು ಮತ್ತು ಅವರ ಮಾವ ಸಹ ಅವ್ರ ಜೊತೆಲಿ ಇರ್ತಾರೆ. ಒಂದು ಸುಂದರವಾದ ಒಂದು ಸಂಸಾರ ಅಂತಲೇ ಹೇಳ್ಬೋದು. ತುರುವೇಕೆರೆ ತಾಲೂಕಿನ ಅಂಚೆಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಡಿಲು ಬಡದಂತೆ ಒಂದು ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆ ಆಗುತ್ತದೆ. ಇದು ಪತ್ತೆಯಾಗಿ 5 ತಿಂಗಳ ಬಳಿಕ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆಕೆ ಹೆಸರು ಶ್ವೇತಾ, 26 ವರ್ಷದ ಶ್ವೇತಾ. ಸೊ ತುರುವೇಕೆರೆಯಲ್ಲಿ ಆಕೆ ಸಣ್ಣ ಸಾರದೊಂದಿಗೆ ಚೆನ್ನಾಗಿ ಜೀವನ ನಡೆಸಿಕೊಂಡು ಹೋಗ್ತಾ ಇದ್ಲು. ಸೊ ಅಲ್ಲಿ ಅದೇ ಹಳ್ಳಿಯಲ್ಲಿ ತಾನು 53 ವರ್ಷದ ಭಾನುಪ್ರಕಾಶ್ ಎಂಬುವ ಒಬ್ಬ ವಿವಾಹಿತನ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಆ ಒಂದು ಫ್ರೆಂಡ್ಶಿಪ್ ಒಂದು ಅಕ್ರಮ ಸಂಬಂಧಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಮನೆಯವರಿಗೆ ಹತ್ತತ್ರ 1 ವರ್ಷ ಆದರೂ ಇವರ ಒಂದು ಸಂಬಂಧ ಬಗ್ಗೆ ತಿಳಿದಿರುವುದಿಲ್ಲ. ಅದಾದ ನಂತರ ಗಂಡನಿಗೆ ಅನುಮಾನ ಬಂದು ಆಕೆಗೆ ಸಾಕಷ್ಟು ಬುದ್ಧಿ ಹೇಳಿದ್ದಾನೆ. ಆದರೆ ಆಕೆ ಆತನ ಮಾತನ್ನು ತಲೆಗೆ ಹಾಕ್ಕೊಂಡಿಲ್ಲ. ಅದಾಗಿದ ಸ್ವಲ್ಪ ದಿನಕ್ಕೆ ಆಕೆ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಭಾನುಪ್ರಕಾಶ್ ಎಂಬುವ ಒಬ್ಬ ವ್ಯಕ್ತಿ ಜೊತೆ ಹೋಗಿಬಿಡ್ತಾಳೆ. ಸೊ ಅದಾದ ನಂತರ ಭಾನುಪ್ರಕಾಶ್ ಅವರ ಫ್ಯಾಮಿಲಿ ಸಹ, ಅಂದರೆ ಆತನ ಹೆಂಡತಿ ಸಹ ಜಗಳವನ್ನು ತೆಗೆದುಕೊಳ್ತಾಳೆ ಇವರಿಬ್ಬರ ಮೇಲೆ. ಸೊ ಅದಾಗಿ ಸ್ವಲ್ಪ ದಿನಕ್ಕೆ ಹಾಗೆ ದಿನ ಕಳೆದಂತೆ ಇಬ್ಬರ ಮಧ್ಯೆ ಒಂದು ಮನಸ್ತಾಪ ಆಗಿತ್ತು. ಮನಸ್ತಾಪ ಒಂದು ಕಡೆ ಅಂತ ಅಂದ್ರೂ ಆತ ಹೇಳಿರೋದೇನು ಅಂತ ಅಂದರೆ, ಭಾನುಪ್ರಕಾಶ್ ಹೇಳಿರೋದೇನೆಂದರೆ, ಶ್ವೇತಾಳ ಜೊತೆ ಮಾತು ಬಿಟ್ಟಿದ್ದ ಭಾನುಪ್ರಕಾಶ್ ಮಾತನಾಡದೇ ಇದ್ದ ಸಮಯದಲ್ಲಿ ಶ್ವೇತಾ ಮತ್ತೊಬ್ಬನ ಜೊತೆ ಒಂದು ಅಕ್ರಮ ಸಂಬಂಧ ಬೆಳೆಸಿದ್ದಳು. ಈ ವಿಚಾರ ತಿಳಿದು ಶ್ವೇತಾಳನ್ನು ಕರೆಸಿಕೊಂಡು ಕೊಲೆ ಮಾಡಿದಾಗಿ ಹೇಳಿದ್ದಾನೆ. ಜನವರಿ 19ರಂದು ಭಾನುಪ್ರಕಾಶ್ ಶ್ವೇತಾಗೆ ಕಾಲ್ ಮಾಡಿ ಆದಿಚುಂಚನಗಿರಿಗೆ ಕರೆಸಿಕೊಂಡಿದ್ದಾರೆ. ಕೃತ್ಯವನ್ನು ಮಾಡಿ ಅಂಚಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಪೆಟ್ರೋಲ್ ಹಾಕಿ ಆಕೆಯನ್ನು ಹತ್ಯೆಗೊಳಿಸಿದ್ದಾನೆ ಮತ್ತು ಅಲ್ಲಿಂದ ಓಡಿ ಹೋಗಿದ್ದಾನೆ. ಮನೆಯಲ್ಲಿ ಅಂದರೆ ಅದೇ ಒಂದು ಊರಿನವ ಆಗಿರೋದ್ರಿಂದ ಅಲ್ಲಿ ಓಡಾಡ್ಕೊಂಡಿದ್ದಾನೆ. ಬಟ್ ಈ ಊರಿಗೆ ಯಾವುದೇ ರೀತಿಯ ಒಂದು ಅನುಮಾನ ಬಂದಿಲ್ಲ. ಅದಾದ ಸ್ವಲ್ಪ ದಿನಗಳಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ವಾ, ಸೊ ಗಂಡನ ಮನೆಯವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಅದಾದ ನಂತರ ಆ ಮಿಸ್ಸಿಂಗ್ ಕೇಸಿಗೂ ಒಂದು 2-3 ಡೇಸಲ್ಲೇ ಈ ಒಂದು ಶ್ವೇತಾಳ ದೇಹ ಸಿಗೋದಕ್ಕೂ ಅನುಮಾನ ಪಟ್ಟಂಥ ಪೊಲೀಸರು ತಕ್ಷಣ ಆಕೆಯ ಒಂದು ಫೋನ್ನ ಒಂದು CDR ಪರಿಶೀಲನೆ ಮಾಡಿರ್ತಾರೆ. ಮತ್ತು ಶ್ವೇತಾ ಮತ್ತು ಆಕೆಯ ತಾಯಿಯ ಒಂದು DNA ಟೆಸ್ಟ್ ಮಾಡಿದಾಗ ಆ DNAಯಲ್ಲಿ ಗೊತ್ತಾಗುತ್ತೆ ಅದು ಶ್ವೇತಾಳ ದೇಹ ಅಂತ ಅಂದ್ಬಿಟ್ಟು. ಕೊನೆಗೂ ತುಮಕೂರು ಜಿಲ್ಲೆ ಅಂಚೆಹಳ್ಳಿ ಕಾಡಿನಲ್ಲಿ ಜನವರಿ 30ರಂದು ಪತ್ತೆಯಾಗಿದ್ದ ಸುಟ್ಟ ಮಹಿಳೆಯ ದೇಹ ಯಾರ್ದು ಎಂಬುವಂಥ ಒಂದು ದೊಡ್ಡ ತಲೆನೋವಾಗಿರುತ್ತೆ ಪೊಲೀಸರಿಗೆ. ಸೊ ಆ ಒಂದು ರಹಸ್ಯ ಈ ರೀತಿ ಕೊನೆಗೆ ಬಯಲಾಗುತ್ತಾ. ಸೊ ಮೊಬೈಲ್ ಕರೆಗಳ ವಿವರವನ್ನು ತಿಳಿದು ತೀವ್ರ ವಿಚಾರಣೆ ಬೆನ್ನಲ್ಲೇ 53 ವರ್ಷದ ಭಾನುಪ್ರಕಾಶ್ ಆರೋಪಿ ಎಂದು ಗೊತ್ತಾಗುತ್ತೆ. ಅಕ್ರಮ ಸಂಬಂಧಗಳ ಹಿಂದೆ ಹೋದವರ ಒಂದು ಜೀವ ಮತ್ತು ಜೀವನ ಎಷ್ಟು ಒಂದು ಕೆಟ್ಟದಾಗಿ ಎಂಡಾಗುತ್ತೆ ಅನ್ನೋ ಅಂತ ಒಂದು ಕಾಮನ್ ಸೆನ್ಸ್ ಹೆಣ್ಮಕ್ಳಲ್ಲಿ ಬರಬೇಕಾಗುತ್ತೆ. ಹೆಣ್ಮಕ್ಳು ಅಂತ ಅಲ್ಲ, ಪ್ರತಿಯೊಬ್ಬರಲ್ಲೂ ಆ ಒಂದು ಅವೇರ್ನೆಸ್ ಇರಬೇಕು. ಯಾಕೆ ಅಂತ ಅಂದರೆ, ನಂಬಿದಂಥ ಗಂಡ ಅಥವಾ ನಂಬಿದಂಥ ಮಕ್ಕಳು ಅವರ ಒಂದು ಮುದ್ದಾದ ಸಂಸಾರ ಇದ್ದರೂ ಸಹ ಬೇರೆಯವರ ಒಂದು ಸಂಸಾರದಲ್ಲಿ ಹೊಡೆಯಲು ಹೋದಂಥ ಒಂದು ಹೆಣ್ಣು ನಾನು ಯಾವ ರೀತಿ ಒಂದು ದೇವರು ಯಾವ ರೀತಿ ಒಂದು ಕರ್ಮನ ಆಕೆಗೆ ಕೊಡ್ತಾನೆ ಅಂತಂದ್ರೆ, ಯಾಕಂದರೆ ಇಲ್ಲಿ ಮೋಸ ಮಾಡಿ ಎಲ್ಲೋ ಹೋಗಿ ನಾ ಆರಾಮಾಗಿರ್ಬೋದು ಅಂತ ಅನ್ಕೋಬೋದು. ಆದರೆ ಇಲ್ಲಿ ಮಾಡಿದಂಥ ಮೋಸ ಕರ್ಮ ಅದರದ ಒಂದು ಲೆಕ್ಕ ಕೊನೆ ಕೊಡಲೇ ಹೋಗಬೇಕಾಯಿತು. ಹಾಗಾಗಿ ಈ ಒಂದು ದುರಂತ ಆತನಿಗೂ ಸಹ ಈಗ ಸದ್ಯಕ್ಕೆ ಬಂಧಿಸಿ ಜೈಲು ಶಿಕ್ಷೆ. ಸೊ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ನ್ಯಾಯಾಲಯ ಆತನಿಗೆ ಏನು ಜೀವಾವಧಿನ ಅಥವಾ ಗಲ್ಲು ಶಿಕ್ಷೆ ಕೊಡುತ್ತಾ ನೋಡಬೇಕಾಗುತ್ತೆ. ಆದರೆ ನ್ಯಾಯ ಅಂತೂ ಸಿಕ್ತು. ಯಾಕೆಂದರೆ ಇಲ್ಲಿ ಸಹ ಒಂದು ಸಂಸಾರ, ಅಲ್ಲಿ ಒಂದು ಸಂಸಾರ, ಎರಡೂ ಸಂಸಾರಗಳಿಗೆ ಮೋಸ ಮಾಡಿ ಈ ತಮ್ಮದೇ ಒಂದು ತಲೆಯನ್ನು ಓಡಿಸಿ ಅಕ್ರಮ ಸಂಬಂಧಗಳನ್ನು ಮಾಡುವಂಥ ಇಂಥ ಒಂದು ಜನರಿಗೆ ಒಂದು ಎಚ್ಚರಿಕೆ ಪಾಠ ಆಗಬೇಕು. ಈ ಕಡೆ ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿಗಾಗಿ ಎಷ್ಟೋ ಜನ ಸಜ್ಜನರು ಹೋರಾಡ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೂ ಕೆಲವು ಕಡೆ ನಾವು ನೋಡ್ತೀವಿ ಹೆಣ್ಣು ಮಕ್ಕಳೇ ತಾವಾಗಿಯೇ ಒಂದು ಅಕ್ರಮ ಸಂಬಂಧಗಳಿಗೆ ಈ ರೀತಿ ಕೆಟ್ಟದಾಗಿ ಬಲಿಯಾಗಿ ಹೋಗ್ತಾ ಇದ್ದಾರೆ. ಸೊ ಈ ಒಂದು ದುರ್ಘಟನೆ ಸದ್ಯ ಆ ಒಂದು ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ನಂಬಿದ್ದ ಒಂದು ಮನೆಯವರನ್ನು ಮೋಸ ಮಾಡಿ ಅವರ ಒಂದು ನಂಬಿಕೆಗೆ ಮಣ್ಣೆರಚಿ ಆಕೆಯ ಈ ಒಂದು ದುಡುಕುತನ, ಈ ಒಪ್ಪಿನಿಂದ ಆಕೆಯ ಒಂದು ಸಂಸಾರ ಕಣ್ಣೀರಲ್ಲಿ ಇರಬೇಕಾಯಿತು. ಮಕ್ಕಳ ಇಬ್ಬರು ಹೆಣ್ಣು ತಾಯಿಯಾಗಿ ಯೋಚನೆ ಮಾಡಿ ಸಂಸಾರವನ್ನು ಸರಿಯಾಗಿ ಇಟ್ಕೊಂಡು ತೂಗಿಸ್ಕೊಂಡು ಹೋಗಬೇಕಾಗಿತ್ತು. ಈಗ ಆ ಹೆಣ್ಣು ಮಕ್ಕಳ ಒಂದು ಗತಿ ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಊಹಿಸ್ಲಿಕ್ಕಾಗೋದು. ಯಾಕಂದರೆ ಆ ಹೆಣ್ಣು ಮಕ್ಕಳು ಈಗ ತಾಯಿಯನ್ನು ಕಳೆದುಕೊಂಡು ಯಾವ ರೀತಿ ಅವರ ಒಂದು ಅದು ತಾಯಿಯ ಈ ರೀತಿ ಒಂದು ದುರ್ಘಟನೆಯಾಗಿ ತಾಯಿ ಹೋಗಿದ್ದು ಆ ಮಕ್ಕಳಿಗೆ ಜೀವನ ಪರ್ಯಂತ ಅಲ್ಲಿ ಇರುವಂಥ ಜನಗಳು ಸಹ ಒಂಥರ ನೋಡೋದು, ಅವರಿಗೆ ಚುಚ್ಚಿ ಮಾತಾಡೋದು. ಈಗ ಹಳ್ಳಿ ಕಡೆ ಗೊತ್ತಿರುತ್ತಲ್ವಾ, ಸೊ ಹಾಗೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ನೋವು ತಿನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಬಿಟ್ಟೋಗಿರುವಂಥ ಒಂದು ಪಾಪಿ ತಾಯಿ ಅಂತ ಹೇಳ್ಬೋದು. ಇಂಥ ಒಂದು ಮಾನಸಿಕ ಕೆಟ್ಟ ಮನಸ್ಸು ಬದಲಾಗಿ ಸಮಾಜ ಅಕ್ರಮ ಸಂಬಂಧಗಳು ತೊಲಗಲಿ ಅಂತಲೇ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್.